ಮುಡಾದಲ್ಲಿ ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಇಲ್ಲಿ ಮುಡಾ ಪ್ರಕರಣ ಆಗಿದ್ದು ಯಾವಾಗ? BSY ಬೊಮ್ಮಾಯಿ ಸಿಎಂ ಆಗಿದ್ದಾಗ ಇದಾಗಿರ್ತಕ್ಕಂಥ ಪ್ರಕರಣವೇ ಹೊರತು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಆಗಿರ್ತಕ್ಕಂಥದ್ದು ಅಲ್ವೇ ಅಲ್ಲ ಅಂಥೇಳಿ ಬೆಂಗಳೂರಲ್ಲಿ ಶಾಸಕ ಒಂದು ಕಡೆ ಅಜಯ್ ಸಿಂಗ್ ಅವರ ಹೇಳಿಕೆ ಇದು. ಸುಮ್ಮನೆ ಲೋಪದೋಷ ಹುಡ್ಕೊಂಡು ಕೇಸ್ ಮಾಡಿದ್ರು. ಸೈಟ್ ಹಂಚಿಕೆಯಲ್ಲಿ ತೊಂದರೆ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅದನ್ನು ಸೈಟ್ ಹಂಚಿಕೆಯಲ್ಲಿ ತೊಂದರೆ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ನೀವು ಅನುಪಾತದ ವಿಚಾರದಲ್ಲಿ ತೊಂದರೆ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅವ್ರು ಏನೇ ಮಾಡಿರಲಿ ಮುಡಾ 50-50 ಅದೇನೇ ಅನುಪಾತ ಮಾಡಿದ್ರು ತೊಂದರೆ ಆಗಿದ್ರು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾರು ತಪ್ಪಿತಸ್ಥರಿದ್ರು ಶಿಕ್ಷೆ ಬೇಕಾದರೂ ಆಗಿಬಿಡಲಿ. ಆದರೆ ಸೈಟ್ ಹಂಚಿಕೆಗೆ 50:50 ಅನುಪಾತದಲ್ಲಿ ಹಂಚಿಕೆ ಆಗಬೇಕು ಅಂತ ಸಿದ್ದರಾಮಯ್ಯನವ್ರು ಮಾಡಿದ್ರಾ? ಅವ್ರ ಪತ್ನಿ ಮಾಡಿದ್ರಾ? ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿದ್ದಾಗ ಮಾಡಿದ್ರಾ? ಮಾಡೇ ಇಲ್ಲ. ಯಡಿಯೂರಪ್ಪನವರು ಸಿ ಎಮ್ ಆಗಿದ್ದರು, ಬೇರೊಬ್ಬರು ಸಿ ಎಮ್ ಆಗಿದ್ದರು, ಬೊಮ್ಮಾಯಿಯವರು ಸಿ ಎಮ್ ಆಗಿದ್ದರು. ಆ ಕಾಲದಲ್ಲೆಲ್ಲ ಹಂಚಿಕೆಯನ್ನು ಮಾಡಿ ಅದನ್ನು ತಂದು ಸಿದ್ದರಾಮಯ್ಯನವರು ತಲೆ ಕಟ್ಟಿದ್ರೆ ಹೇಗೆ ಅಂತ ಅಜಯ್ ಸಿಂಗ್ ಅವರು ಮಾತಾಡಿದ್ದಾರೆ. ಇದರಲ್ಲಿ ಏನೂ ಆಗೋದಿಲ್ಲ ಅಂತ ಕೂಡ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಇದು ಮೂಡ ಎಲ್ಲ ಪ್ರಕರಣ ಆಗಿದ್ದು ಯಾವಾಗ? ಬಸವರಾಜ ಬೊಮ್ಮಾಯಿ ಮತ್ತು BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಿದೆ. ಹಂಚಿಕೆ ಆಗಿದ್ದೂ ಕೂಡ ಸಿದ್ದರಾಮಯ್ಯ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಿಲ್ಲ. ಅವರು 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿ ಆಗಿದ್ದರು. ಏನಾದರೂ ಆ ಥರ ಮಾಡಬೇಕಂತ ಇದ್ದರೆ ಅದು ಮಾಡ್ಬೋದಾಗಿತ್ತು. ಆದರೆ ಇದೆಲ್ಲ ಆಗಿದ್ದು ಹಂಚಿಕೆ ಇವಾಗ ಸಹಜವಾಗಿ ಕೊಡಲೇಬೇಕಾಗ್ತದೆ. ಇವಾಗ ಸುಮ್ಮನೆ ಲೋಪದೋಷ ಎಲ್ಲವನ್ನು ಹುಡ್ಕೊಂಡು ಅವ್ರು ಮಾಡಿದ್ದಾರೆ. ಇದರಲ್ಲಿ ಏನು ತೊಂದರೆ ಆಗಲ್ಲ ನೋಡಿ. ಇವಾಗ ಇದು ಮೂಡ ಎಲ್ಲ ಪ್ರಕರಣ ಆಗಿದ್ದು ಯಾವಾಗ? ಬಸವರಾಜ